ಪಬ್ಬೊಂದರಲ್ಲಿ ಶಾರುಖ್ ಖಾನ್ ಪುತ್ರನ ಅಸಭ್ಯ ವರ್ತನೆ ಭಾರಿ ಆಕ್ರೋಶ ಕಾರಣವಾಗಿತ್ತು. ಇದೇನಾ ಸಂಸ್ಕೃತಿ ಅಂಥೇಳಿ ಜನ ಎಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಗಿಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಕಬ್ಬನ್ ಪಾರ್ಕ್ ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಪಬ್ ಮ್ಯಾನೇಜರನ್ನು ವಿಚಾರಣೆ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಪೊಲೀಸರಿಂದ 1 ಗಂಟೆಗಳ ಕಾಲ ಮ್ಯಾನೇಜರ್ ವಿಚಾರಣೆಯಾಗಿದೆ. ಈ ಘಟನೆ ಕಾರಣ ಏನು, ಯಾಕೆ ಈ ರೀತಿ ದುರ್ವರ್ತನೆ ತೋರಿದ ಈ ವ್ಯಕ್ತಿ, ಏಕಾಏಕಿ ಜನರನ್ನು ಕಂಡು ದುರ್ವರ್ತನೆ ತೋರಿದ್ದ ಅಥವಾ ಜನ ಕೂಗಿದ್ದಕ್ಕೆ ದುರ್ವರ್ತನೆ ತೋರಿದ್ದ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾರಂತೆ. ಆದರೆ ಈವರೆಗೂ ಯಾವುದೇ ಅಧಿಕೃತ ದೂರು ದಾಖಲಾಗಿಲ್ಲ. ದುರ್ವರ್ತನೆ ಕಂಡು ಬಂದಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಪೊಲೀಸರು ತಯಾರಿಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಝೈದ್ ಖಾನ್, ಜಮೀರ್ ಅಹಮದ್ ಖಾನ್ ಪುತ್ರ, ಮತ್ತೊಂದು ಕಡೆ ಎನಿಯಾ ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್, ಮೊಹಮ್ಮದ್ ನಲ್ಪಾಡ್, ಮಧ್ಯೆ ಆರ್ಯನ್ ಖಾನ್ ಇರುವಂಥದ್ದು. ಇದೇ ಆರ್ಯನ್ ಖಾನ್ ಮೇಲೆ ಈ ಹಿಂದೆ ಡ್ರಗ್ಸನ್ನು ಕನ್ಸ್ಯೂಮ್ ಮಾಡಿದಂತಹ, ಡ್ರಗ್ಸ್ ಪಾರ್ಟಿ ಮಾಡಿದಂತಹ ಆರೋಪ ಎಲ್ಲ ಕೇಳಿ ಬಂದಿತ್ತು. ಅದು ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಕಾರಣವಾಗಿತ್ತು. ಅದಾದಮೇಲೆ ವೆಬ್ ಸೀರೀಸ್ ಡೈರೆಕ್ಷನ್ ಎಲ್ಲ ಇದೇ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಮಾಡಿದರು. ಬೆಂಗಳೂರಿನ ಪಬ್ಬೊಂದರಲ್ಲಿ ಪಾರ್ಟಿಗೆ ಅಂಥೇಳಿ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಅಸಭ್ಯ ವರ್ತನೆ ತೋರಿಸಿದಂತಹ ವಿಚಾರದಲ್ಲಿ ಈಗ ಪೊಲೀಸರು ಆಕ್ಷನ್ಗೆ ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆ ನಡೀತಾ ಇದೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.